ಹೊಸ ಕಾರನ್ನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ದುಡ್ಡ್ಯಾರ್ ನಿಮ್ಮ ಅಪ್ಪ ಕೊಡ್ತಾನೆ. ಹಾಗಿದ್ರೆ ಈ 3 ವಿಷಯಗಳನ್ನ ಕಾರ್ ಇನ್ಶೂರೆನ್ಸ್ ಅಲ್ಲಿ ಆಡ್ ಮಾಡೋದನ್ನ ಮರಿಬೇಡಿ. ಮೊದಲನೇದು ಇಂಜಿನ್ ಪ್ರೊಟೆಕ್ಷನ್ ಆಡ್ ಆನ್. ನೀವು ಕಾರ್ ಏನೋ ತಗೊಂಡಿರ್ತೀರಾ, ಹೊರಗಡೆ ಪಾರ್ಕಿಂಗ್ ಅಲ್ಲಿ ನಿಲ್ಸಿರ್ತೀರಾ. ಸೊ ಜೋರಾಗಿ ಮಳೆ ಬಂದ ತಕ್ಷಣ ಮಳೆ ನೀರು ಕಾರ್ ಇಂಜಿನ್ ಒಳಗೆ ಹೋಗುತ್ತೆ. ಸೊ ಕಾರ್ ಇನ್ಶೂರೆನ್ಸ್ ಅವರು ಈ ಇಂಜಿನ್ ಗೆ ಕ್ಲೈಮ್ ಮಾಡಕ್ಕಾಗಲ್ಲ ಅಂದ್ರೆ ಏನ್ ಮಾಡ್ತೀರಾ? ಇನ್ಶೂರೆನ್ಸ್ ಕಂಪನಿ ನಿಮ್ಮ ಕಾರ್ ಇಂಜಿನ್ ಗೂ ಕೂಡ ಕ್ಲೈಮ್ ಮಾಡಬೇಕು ಅಂತಂದ್ರೆ ಇಂಜಿನ್ ಪ್ರೊಟೆಕ್ಷನ್ ಆಡ್ ಆನ್ ನಿಮ್ಮ ಕಾರ್ ಇನ್ಶೂರೆನ್ಸ್ ಅಲ್ಲಿ ಇರಬೇಕು. ಎರಡನೇದು ಝೀರೋ ಡಿಪ್ರಿಸಿಯೇಷನ್ ಆಡ್ ಆನ್. ಕಾರ್ ನ ಪರ್ಚೇಸ್ ಮಾಡಿ ಒಂದ್ಸಲಿ ನೀವು ಶುರು ಮಾಡಿದೀರಾ ಅಂತಂದ್ರೆ ಎವ್ರಿ ಡೇ ಅದರ ವ್ಯಾಲ್ಯೂ ಕಮ್ಮಿ ಆಗ್ತಿರುತ್ತೆ. ವರ್ಷಕ್ಕೆ 5 ರಿಂದ 10% ಅದರ ವ್ಯಾಲ್ಯೂ ಕಮ್ಮಿ ಆಗಿದೆ ಅಂತಂದ್ರೆ ಕಾರ್ ತಗೊಂಡು 2 ವರ್ಷ ಆದ್ಮೇಲೆ ಆಕ್ಸಿಡೆಂಟ್ ಏನಾದ್ರು ಆಯ್ತು ಅಂತಂದ್ರೆ ಹೊಸ ಪಾರ್ಟ್ ಗಳನ್ನ ಆಡ್ ಮಾಡೋದಕ್ಕೆ ನಿಮ್ಗೆ ಇನ್ಶೂರೆನ್ಸ್ ಕಂಪನಿಯವರು 100% ಕ್ಲೈಮ್ ಮಾಡೋದಿಲ್ಲ. ನೀವೇನಾದ್ರೂ 100% ಕ್ಲೈಮ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಮ ಇನ್ಶೂರೆನ್ಸ್ ಅಲ್ಲಿ ಝೀರೋ ಡಿಪ್ರಿಸಿಯೇಷನ್ ಆಡ್ ಆಗಿರಬೇಕು. ಮೂರನೇದು ರಿಟರ್ನ್ ಟು ಇನ್ವಾಯ್ಸ್ ಆಡ್ ಆನ್. ಒಂದ್ ಪಕ್ಷ ನಿಮ್ಮ ಕಾರ್ ಏನಾದ್ರೂ ಆಕ್ಸಿಡೆಂಟ್ ಆಯ್ತು ಅಥವಾ ಕಳ್ತನ ಆಯ್ತು ಅಂತಂದ್ರೆ ನಿಮ್ಮ ಕಾರಿನ 100% ಅಮೌಂಟ್ ನಿಮಗೆ ವಾಪಸ್ ಬರಬೇಕು ಅಂದ್ರೆ ನಿಮ್ಮ ಇನ್ಶೂರೆನ್ಸ್ ಅಲ್ಲಿ ರಿಟರ್ನ್ ಟು ಇನ್ವಾಯ್ಸ್ ಆಡ್ ಆನ್ ಆಗಿರಬೇಕು. ಸೊ ಇನ್ಮೇಲೆ ಕಾರ್ ಪರ್ಚೇಸ್ ಮಾಡಬೇಕಿದ್ರೆ ಈ 3 ವಿಷಯಗಳು ನಿಮ್ಮ ಗಮನದಲ್ಲಿ ಇರಲಿ. ಮತ್ತಷ್ಟು ಫೈನಾನ್ಸ್ ರಿಲೇಟೆಡ್ ವಿಡಿಯೋಸ್ಗಾಗಿ ಈಗಲೇ ಚಾನೆಲ್ ನ ಕೂಡ ಸಬ್ಸ್ಕ್ರೈಬ್ ಮಾಡಿ.